ಡಿನ್ನರ್ಗೆ. ಸೊ ನೈಟ್ ಟೈಮು ದೌ ಕ್ರೂಸ್ ಡಿನ್ನರ್ಗೆ ಹೋಗಬೇಕು. ನಾವು ಅಬ್ರಾ, ಇದು ಬಂದು ಅಲ್ಸೀಫಿಂದ ಅಬ್ರಾ ತೊಗೊಂಡಿದ್ದೀವಿ. ಅಬ್ರಾ ಅಂದರೆ ಈ ಥರ ಒಂದು ಸಣ್ಣ ಬೋಟು. 2 ದಿರಾಮ್ಸ್ ಪರ್ ಹೆಡ್ ಆಯ್ತಾ. ಒಬ್ರೊಬ್ರು 2 ದಿರಾಮ್ ಕೊಟ್ಟು ಜಸ್ಟ್ ಆ ಕಡೆಯಿಂದ ಈ ಕಡೆಗೆ ಇವಾಗ ನೋಡಿ ನೀರಿನಲ್ಲಿ ಕ್ರಾಸ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಬೋಟ್ಗಳು ಕಾಣಿಸ್ತಾ ಇದೆ ಅಲ್ಲ. ನೈಟಲ್ಲಿ ವ್ಯೂ ಚೆನ್ನಾಗಿದೆ. ಈ ಒಂದು ಪುಟ್ಟ ಬೋಟೆಲ್ಲ ಎಷ್ಟು ಚೆನ್ನಾಗಿದೆ. ಸೊ ಈಗ ನಾವು ದೌ ಕ್ರೂಸ್ ಡಿನ್ನರ್ಗೆ ಯಾವುದ್ರಲ್ಲಿ ಹೋಗ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಪ್ರೈಸ್ ಕೊಟ್ವಿ, ಹೆಂಗೆ ಬುಕ್ ಮಾಡಿದ್ವಿ, ಅಲ್ಲಿ ಏನೇನೆಲ್ಲ ಇದೆ ಇವತ್ತು ಪ್ರೋಗ್ರಾಮು ಎಲ್ಲನೂ ಡೀಟೇಲಾಗಿ ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಓಕೆನಾ. ನಾವು 3 ಜನ ಸೇಮ್ ಟು ಸೇಮ್ ಡ್ರೆಸ್ ಹಾಕಿದ್ದೀವಿ. ಮಲೇಷ್ಯಾನಲ್ಲಿ ಬಾತು ಕೇವ್ಸ್ಗೆ ಹೋದಾಗ ಆ್ಯಕ್ಚುಲಿ ನಾವು 3 ಜನ ಈ ಡ್ರೆಸ್ ಹಾಕಿದ್ವಿ. ಮತ್ತು ನೈಟ್ ಎಫೆಕ್ಟ್ಗೋಸ್ಕರ ಈ ಡ್ರೆಸ್ಸನ್ನು ರಿಪೀಟ್ ಮಾಡಿದ್ದೀವಿ. ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನೋಡಿ ಅಷ್ಟೇ, ನಿಮ್ಮ ಹತ್ರ ಮಾತಾಡೋಷ್ಟು ಬಂದೇ ಬಿಡ್ತು ಈ ಕಡೆ ದಡ. ಇವಾಗ ಇಳಿಬೇಕು, ಅಲ್ಲಿಗೆ ಹೋಗಿ ಬೋರ್ಡ್ ಮಾಡಬೇಕು. ಓಕೆ, ಮಿಕ್ಕಿದ್ದನ್ನು ಆ ಕ್ರೂಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ಆ ಕಡೆಯಿಂದ ಈ ಕಡೆಗೆ ಬಂದು ಒಂಚೂರು ದೂರ ನಡ್ಕೊಂಡು ಬಂದ್ವಿ. ನೋಡಿ ಈ ಕಡೆ ಬಂದ ತಕ್ಷಣ ಫುಲ್ಲು ಉದ್ದಕ್ಕೂ ಬೋಟ್ಗಳು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಯಾವುದೋ ಗೊತ್ತಿಲ್ಲ, ಮೋಸ್ಟ್ಲಿ ಅದಿರಬೇಕು ಅಂದ್ಕೊಂಡಿದ್ದೀನಿ ನಾನು. ಲೈಟ್ ಹಾಕಿರೋದು ಗೊತ್ತಿಲ್ಲ. ನೋಡಿ ಇಲ್ಲೊಂದಷ್ಟು ಹಾಕಿದ್ದಾರೆ. ಡಾಗ್ ವಾಕಿಂಗ್ ಇಲ್ಲ, ಬಾರ್ಬಿಕ್ಯೂಯಿಂಗ್, ಬಾನ್ ಫೈರಿಂಗ್ ಇಲ್ಲ, ಲಿಟ್ರಿಂಗ್ ಇಲ್ಲ, ಕ್ಯಾಂಪಿಂಗ್ ಇಲ್ಲ, ಅನಿಮಲ್ ಫೀಡಿಂಗ್ ಇಲ್ಲ, ಸ್ಮೋಕಿಂಗ್ ಶೀಶಾ ಇಲ್ಲ, ಫಿಶಿಂಗ್ ಇಲ್ಲ, ಕ್ಯಾರವನ್ನು ಕ್ಯಾಂಪರ್ ವ್ಯಾನ್ ಇಲ್ಲ. ಇಷ್ಟು ಪ್ರಾಹಿಬಿಟೆಡ್ ಅನ್ನೋದನ್ನ ಹಾಕಿದ್ದಾರೆ. ದುಬೈ ಬೆಕ್ಕಿನ ನೋಡಿ ಅಂತ ಹೇಳ್ತಾ ಇದಾರೆ. ನೋಡಿ ಹುಲಿ ತರ ನಡ್ಕೊಂಡು ಹೋಗ್ತದೆ ನೋಡಿ. ಅದು ರೂಸ್ಟರ್. ರೋಲೆಕ್ಸ್. ವಾವ್, ರೋಲೆಕ್ಸ್ ಬಿಲ್ಡಿಂಗ್ ನೋಡಿ. 2 ಇದೆ, ಟ್ವಿನ್ ಟವರ್ ತರ ನೋಡಿ. ಅಲ್ಲಿ 2 ಬಿಲ್ಡಿಂಗ್ ಇದೆ. ರೋಲೆಕ್ಸ್ ಟ್ವಿನ್ ಟವರ್. ನೋ 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 ನೋ, ಇದು ಕಾರ್ಲ್ಟನ್ ಕ್ರೂಸ್ ಅಂತೆ. ಇದು ಕಾರ್ಲ್ಟನ್ ಕ್ರೂಸು. ಇಲ್ಲೂ ನಮ್ಮ ಥರನೇ ಮಾಮೂಲಿ ಕೇಳ್ತಾ ಇದ್ದಾರೆ, ಬೋಟ್ ರೈಡ್ ಬೇಕಾ, ಬನ್ನಿ 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 ಅಂತ. 2 ದಿರಾಮ್ ಕೊಟ್ಟು ಆ ಕಡೆಯಿಂದ ಈ ಕಡೆಗೆ ಬಂದ್ವಿ. ಇವಾಗ ಇಲ್ಲಿಂದಾನೇ ಕ್ಯಾಬ್ ತೊಗೋಬೇಕು ಅಥವಾ ಆ ಕಡೆಗೆ ಹೋಗಿ ಕ್ಯಾಬ್ ತೊಗೋಬೇಕೋ ಗೊತ್ತಿಲ್ಲ ನನಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನನಗೆ ದುಬೈಯಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇರುವಂಥ ನಮ್ಮ ಸ್ನೇಹಿತರಿದ್ದಾರೆ ಅಂತ. ಉಲ್ಲಾಸ್ ಅವರಾಗಿರಬಹುದು, ನನ್ನ ಸ್ಕೂಲ್ ಮೇಟ್ ದೇವಕಿ ಆಗಿರಬಹುದು, ಪ್ರಶಾಂತ್ ಕ್ಲಾಸ್ಮೇಟ್ ದೀಪಕ್ ಆಗಿರಬಹುದು. ಎಲ್ರೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಮಗೆ ಈ ದುಬೈ ಟ್ರಿಪ್ನ ಪ್ಲಾನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಪ್ಲಸ್ ನಾವು ದುಬೈಗೆ ಬಂದ ಮೇಲೂ ನಮ್ಮ ಜೊತೆಗಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಗುಡ್. ಅದಕ್ಕೆ ಒಂದು ಹಿಂಗೆ ಧೈರ್ಯದಲ್ಲಿ ಬಂದಿದ್ದೀವಿ ಅಂತ ಇಲ್ಲ, ಧೈರ್ಯದಲ್ಲಿ ಬಂದಿದ್ದೀವಿ. ನೀವು ಹಾಗೆ ಒಂದು ಧೈರ್ಯ ತಗೊಂಡು ನನ್ನ ವಿಡಿಯೋಗಳನ್ನ ನೋಡಿ ಬಂದ್ಬಿಡಿ. ಓಕೆನಾ. ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಅನ್ಕೊಳ್ತಾನೆ ಇರ್ತೀವಿ, ಆದರೆ ಪ್ಲಾನ್ ಮಾಡೋಕೆ ಆಗೇ ಇರೋದಿಲ್ಲ. ಸೊ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಟ್ರಿಪ್ ಪ್ಲಾನ್ ಮಾಡಿ ಧೈರ್ಯವಾಗಿ ಬಂದ್ಬಿಡಿ. ಓಕೆ. ಆದರೆ ಅದಕ್ಕೆ ನೀವು ವಿಡಿಯೋಸ್ನ ಸ್ಕಿಪ್ ಮಾಡದೆ ನೋಡಬೇಕು, ಎಲ್ಲ ಇನ್ಫಾರ್ಮೇಷನ್ನು ಚೆಕ್ ಮಾಡಿರ್ಬೇಕು. RUSTAR ಸಗಲಾಗಿದೆ, ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಬಟ್ ಮ್ಯೂಸಿಕ್ ಆನ್ ಮಾಡ್ಬಿಟ್ಟಿದ್ರೆ ನಾನು ಮಾತಾಡೋಕ್ಕಾಗಲ್ಲ. ನಿಮಗೆ ವಾಯ್ಸ್ ಓವರ್ ಹೇಳ್ತೀನಿ ಆಯ್ತಾ. ಮಾತಾಡೋಕ್ಕಾಗಲ್ಲ, ನನಗೆ ಪ್ರಾಬ್ಲಮ್ ಆಗ್ಬಿಡತ್ತೆ. ನೋಡಿ ಇಲ್ಲಿ ಏನೇನಿದೆ ಅಂತಿದೆ. ಮೆನು, ಬೆವ್ರೇಜಸ್ಸು ಎಲ್ಲ ಇದೆ ನೋಡಿ. ಅಲ್ಲಿ ಒಳಗೆ ಹೋಗೋಣ ಬನ್ನಿ. ಕಮಾನ್, ಲೆಟ್ಸ್ ಗೋ. World's largest wooden dhow cruise. ಒಳಗೆ ಹೋದ ತಕ್ಷಣ ನೋಡಿ, ಇದು ಗ್ರೌಂಡ್ ಫ್ಲೋರಲ್ಲಿ ನೀಟಾಗೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು. ಆ್ಯಂಡ್ ಲೈಟಿಂಗ್ಸು ಸಖತ್ ಪ್ಲೆಸೆಂಟ್ ಆಗಿತ್ತು. ಅಫ್ಕೋರ್ಸ್ ನಾವು ಸ್ವಲ್ಪ ಬೇಗ ಬಂದಿದ್ವಿ, ಸೊ ಇನ್ನೂ ಯಾರೂ ಬಂದೇ ಇರಲಿಲ್ಲ. ಒಬ್ಬರು ಇಬ್ಬರು ಕಾಣಿಸಿದ್ರು, ಆ್ಯಂಡ್ ಒಬ್ಬರು ಸ್ಟಾಫ್ ಕಾಣಿಸಿದ್ರು. ನೋಡಿ ಅಲ್ಲಿ ಪ್ರಶಾಂತ್ ಕಾಣಿಸ್ತಾ ಇದ್ದಾರೆ. ಸೊ ನಾವು ಕ್ಲೋಸ್ಡ್ ಏರಿಯಾ ಬೇಡ ಅಂತ ಹೇಳಿ ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ವಿಚ್ ಇಸ್ ದ ಫಸ್ಟ್ ಫ್ಲೋರ್. ಅದು ಬಂದು ಓಪನ್ ಏರಿಯಾ. ಅದನ್ನು ನೋಡೋಣ ಈಗ. ಏನಂದರೆ ಈ ಕ್ರೂಸ್ ಡಿನ್ನರ್ ಮಜಾ ಏನಂದ್ರೆ ಫುಲ್ ಒಂಥರ ಜಕ್ಕಾಸ್, ಫುಲ್ಲು ಬ್ರೈಟು ಲೈಟ್ಸು. ಸೊ ಸಖತ್ ಮಜಾ ಇರುತ್ತೆ ನೋಡೋದಕ್ಕೆ. ಅದರಲ್ಲೂ ನೈಟ್ ಅಂದರೆ ಇನ್ನೂ ಖುಷಿಯಾಗತ್ತೆ. ಮೆಟ್ಲು ಹತ್ಕೊಂಡು ಹೋಗ್ತಾನೆ ಒಂದು ಸೀಟಿಂಗ್ ಏರಿಯಾ ಆಯಿತು. ಅಲ್ಲಿ ಒಂದಷ್ಟು ಫೋಟೋ ಶೂಟ್ ಅಂತೂ ಆಯಿತು. ಸೊ ಆ ಸೀಟಿಂಗ್ ಏರಿಯಾಯಿಂದ ಮೇಲೆ ಬಂದ ತಕ್ಷಣ ಇದು ಓಪನ್ ಏರಿಯಾ. ಚೆನ್ನಾಗಿದೆ ಮೇಲೆ.
ಡವ್ ಕ್ರೂಸ್ ಡಿನ್ನರು 9 ಗಂಟೆಯಿಂದ ಸ್ಟಾರ್ಟ್ ಆಯಿತಾ. ಬೋರ್ಡಿಂಗು 8:30 ಅಂದರು. ನಾವು 8:15ಗೆ ಬಂದ್ವಿ. ಪರ್ ಹೆಡ್ 45 AED ಅಂದರೆ 45 ದಿರಾಮ್ ಕೊಟ್ಟಿದ್ದೀವಿ. ಸೊ ಟೋಟಲು 120 ದಿರಾಮ್ ಆಯಿತು. ಇಲ್ಲಿ ಒಂದಷ್ಟು ಪ್ರೋಗ್ರಾಮ್ಸ್ ಇರುತ್ತಂತೆ ಮತ್ತು ಡಿನ್ನರ್ ಇರುತ್ತೆ. ಸೊ ಡಿನ್ನರಲ್ಲಿ ಏನೇನಿರುತ್ತೆ, ಪ್ರೋಗ್ರಾಮ್ ಏನೇನಿರುತ್ತೆ ಏನೂ ಗೊತ್ತಿಲ್ಲ, ಎಲ್ಲದನ್ನು ನೋಡಬೇಕಾಗತ್ತೆ. 9 ಗಂಟೆಗೆ ಸ್ಟಾರ್ಟ್ ಆಗಿ 11 ಗಂಟೆ ತನಕ ನಡೆಯುತ್ತಿದ್ದು. ಓಕೆನಾ. ಆ್ಯಂಡ್ ಇದು ನಾವು ಬುಕ್ ಮಾಡಿರೋದು ರುಸ್ತಾ. ಅದು ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ವುಡನ್ ಡವ್ ಕ್ರೂಸ್. ಸೊ ಅದಕ್ಕೆ 45 AED ಪರ್ ಪರ್ಸನ್ ಇಸ್ ಆ್ಯಕ್ಚುಲಿ ಅ ಗುಡ್ ಡೀಲ್ ಅನ್ಸುತ್ತೆ. ಸೊ ನಾವು ಮೇಲ್ಗಡೆ ಬಂದಿದ್ದೀವಿ. ಕೆಳಗಡೆ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಇದೆ, ಬಟ್ ನಾವು ಮೇಲ್ಗಡೆ ಔಟ್ಡೋರಲ್ಲಿ ಕೂತಿದ್ದೀವಿ. ಸೂಪರ್ ಆಗಿದೆ ಅಟ್ಮಾಸ್ಫಿಯರು. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಲೈಟ್ಸ್ ನೋಡಿಕೊಂಡು, ನೀರು ನೋಡಿಕೊಂಡು ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ನೀರು ಬಾಟಲ್ ಕೊಟ್ಟಿದ್ದಾರೆ, ಸೀಲ್ಡ್ ಬಾಟಲ್ಸು. ಸೊ ಡಿನ್ನರಲ್ಲಿ ಏನಿರುತ್ತೆ ಕಾದು ನೋಡಬೇಕಾಗಿದೆ. ಆ್ಯಂಡ್ ಇನ್ನೇನು ಹೇಳಬೇಕು ಅಂತಿದ್ದೆ ನಾನು ನಿಮಗೆ. ಇದನ್ನು ನಾನು ಆ್ಯಕ್ಚುಲಿ ಹೇಗೆ ಬುಕ್ ಮಾಡಿದೆ, ನಾನು ಯಾವ್ಯಾವ ಆ್ಯಪ್ ಯೂಸ್ ಮಾಡಿದೆ, ಇದೆಲ್ಲದನ್ನು ಡೀಟೇಲಾಗಿ ನಾನು ಒಂದು ವೀಡಿಯೋನಲ್ಲಿ ಹೇಳ್ತೀನಿ. ಯಾವ್ಯಾವ ಆ್ಯಪ್ ಬೇಕು ಅಂತೆಲ್ಲ ನಿಮಗೆ ಮ್ಯಾಂಡೇಟ್ರಿಯಾಗಿ ನೋಡ್ಕೊಳ್ಳಿ ಆಯಿತಾ. ನೀವು ಜನರಲಾಗಿ ದುಬೈಯಲ್ಲಿ ಎಲ್ಲ ಒಂದು ಅಟ್ರಾಕ್ಷನ್ಸ್ಗೆ ಕ್ಲೂಕ್ ಅಥವಾ ಹೆಡ್ ಔಟಲ್ಲಿ ಚೆಕ್ ಮಾಡಬಹುದು. ಓಕೆ, ಇಲ್ಲಿ ಆನ್ ದ ಸ್ಪಾಟ್ ಕೂಡ ಬಂದು ನೀವು ಟಿಕೆಟ್ ತೊಗೋಬೋದು. ಆನ್ ದ ಸ್ಪಾಟ್ ಬಂದು ಟಿಕೆಟ್ ತೊಗೊಂಡ್ರೆ ನಾನು ಯಾರಿಗೋ ಹೇಳೋದನ್ನು ಕೇಳ್ತಾ ಇದ್ದೆ 50 ದಿರ್ಹಮ್ಸ್ ಅಂತ. 5 ದಿರಮ್ ಜಾಸ್ತಿ ಹೇಳಿದ್ರು, ಮೇ ಬಿ ಲಾಸ್ಟ್ ಮೂಮೆಂಟ್ ಅಂತ 5 ದಿರಮ್ ಜಾಸ್ತಿ ಹೇಳಿದ್ರು ಅನ್ಸುತ್ತೆ, ಅಥವಾ ನೆಗೋಷಿಯೇಟ್ ಮಾಡ್ತಾರೆ ಅಂತಾನೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಯಾರಿಗೂ ಆನ್ ದ ಸ್ಪಾಟ್ ಬಂದು ಕೇಳಿದ್ದಕ್ಕೆ 50 ದಿರಮ್ಸ್ ಅಂತಿದ್ದನ್ನು ಕೇಳಿಸ್ಕೊಂಡೆ. ನಾವು ಮೊದಲೇ ಫೋನ್ ಮಾಡಿ ಬುಕ್ ಮಾಡಿದ್ದು, ರಿಸರ್ವ್ ಮಾಡಿದ್ದು ಆಯಿತಾ. ದೇವಕಿ ರಿಸರ್ವ್ ಮಾಡಿದ್ದು, ನಾನು ಬಂದು ಇಲ್ಲಿ ಆನ್ ದ ಸ್ಪಾಟ್ ಪೇ ಮಾಡಿದೆ. ದೇವಕಿ ಆಲ್ರೆಡಿ ಇಲ್ಲಿ ಫೋನ್ ಮಾಡಿ ಈ ಥರ ಬರ್ತಿದ್ದಾರೆ ಇಂಥ ದಿನ ಅಂತ ರಿಸರ್ವ್ ಮಾಡಿದ್ದು. ಯಾವುದು ಕ್ರೂಸು ಅಂತೆಲ್ಲ ನೋಡಿ ರಿಸರ್ವ್ ಮಾಡಿದ್ದು. ನಾನು ಇಲ್ಲಿ ಬಂದು ಕ್ಯಾಶ್ ಪೇ ಮಾಡಿ ಒಳಗೆ ಬಂದಿದ್ದು. ಓಕೆ, ಸೊ ಆ ಥರ ಆಪ್ಷನು ಇದೆ. ರಿಸರ್ವ್ ಮಾಡ್ಬೋದು, ಇಲ್ಲಿ ಬಂದು ಕ್ಯಾಶ್ ಪೇ ಮಾಡ್ಬೋದು. ಅಡ್ವಾನ್ಸ್ ಏನೂ ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ವಾಟ್ ಎಲ್ಸ್, ಎಸ್ ವಿಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಸಿಗುತ್ತೆ. ಓಕೆ, ಏನಂದರೆ ಇಲ್ಲಿ ಬೇರೆ ಕ್ರೂಸ್ಗಳು ಸಾಕಷ್ಟು ಓಡಾಡ್ತಾ ಇದೆ ಆಯಿತಾ. ಬಟ್ ಆನೆಸ್ಟ್ಲಿ ನನಗೆ ನಮ್ಮ ಕ್ರೂಸೇ ಇಷ್ಟ ಆಗಿದೆ. ದೊಡ್ಡದಾಗಿ ಕಾಣಿಸ್ತಾ ಇರೋದು ಆ್ಯಂಡ್ ಒಂಥರ ತುಂಬ ಬ್ರೈಟಾಗಿ ವುಡನ್ ಕ್ರೂಸು ನನಗೆ ಇದು ಒಂದೇ ಕಾಣಿಸಿದ್ದು. ಮಿಕ್ಕಿದೆಲ್ಲ ಅಂದರೆ ಒಂಥರ ಏನೋ ಬರೀದು ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ಹೌ ಟು ಟೆಲ್. ಖಾಲಿ ಅನ್ನಿಸ್ತಾ ಇದೆ. ಲೈಟ್ಸ್ ಹಾಕಿದ್ದಾರೆ, ಬಟ್ ಈ ಥರ ಕಂಪ್ಲೀಟ್ ವುಡನ್ ಸ್ಟ್ರಕ್ಚರ್ ಇಲ್ಲ, ಒಂಥರ ಖಾಲಿ ಅನ್ನಿಸ್ತಾ ಇತ್ತು. ಸೊ ಬಟ್ ಸಾಕಷ್ಟು ಆಪ್ಷನ್ಸ್ ಇದೆ, ನೀವು ಚೆಕ್ ಮಾಡಿ. ಬೇರೆ ಆಪ್ಷನ್ಸ್ ಇದೆ. ನಮ್ಮದು ನಾನು ನಿಮ್ಗೆ ಹೇಳಿದ್ದೀನಲ್ಲ RUSTAR, ಇದನ್ನು ಬುಕ್ ಮಾಡಿದ್ದು. ಓವರಾಲ್ ಮುಗಿದ ಮೇಲೆ ನಾನು ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ವರ್ತಾ ಅದ್ರ ಬಗ್ಗೆ ಮುಗಿದ ಮೇಲೆ ಮಾತಾಡಬಹುದು. ಓಕೆನಾ. ನೀವು ನನ್ನ ಅಲ್ಸೀಫ್ ವಿಡಿಯೋ ನೋಡಿದ್ದೀರಲ್ವಾ, ಜಸ್ಟ್ ಇನ್ ಕೇಸ್ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ದುಬೈದು ಅಲ್ಸೀಫ್ ವಿಡಿಯೋನು ನಾನು ಮಾಡಿದ್ದೀನಿ. ಸೊ ಅಲ್ಸೀಫೆಲ್ಲ ನೋಡಿ ಆ ಕಡೆಗೆ ಬರುತ್ತೆ. ಆ ಕಡೆಯಿಂದ ಈ ಕಡೆಗೆ ನಾವು ಅಬ್ರಾ ಬೋಟ್, ಒಂದು ಸಣ್ಣ ಬೋಟ್ ಓಡಾಡ್ತಾ ಇರುತ್ತೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋದಕ್ಕೆ. ಸೊ 2 ದಿರಾಮ್ಸ್ ಪರ್ ಹೆಡ್, ಒಬ್ರೊಬ್ಬರಿಗೆ 46 ರೂಪಾಯಿ ಟಿಕೆಟ್ ಕೊಟ್ಟು ಬಂದಿರೋದು. ಓಕೆ, ಈ ಕಡೆಯಿಂದ ಆ ಕಡೆ ಒಂದು ಕಡೆಗೆ 2 ದಿರಾಮ್ಸ್. ಆ ಕಡೆ ಇರೋದೆಲ್ಲ ಅಲ್ಸೀಫ್. ನಾವು ಕ್ರೂಸಲ್ಲಿ ಓಡಾಡಿದ್ದೀವಿ, ಆದರೆ ನೈಟಲ್ಲಿ ಡಿನ್ನರ್ಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ದುಬೈಯಲ್ಲಿ ಬಂದಿದ್ದೀವಿ ಡವ್ ಕ್ರೂಸ್ ಡಿನ್ನರ್ಗೆ, ಅಥವಾ ನಮ್ಮ ಫಸ್ಟ್ ಟೈಮ್ ದುಬೈಯಲ್ಲಿ ಅಂತ ಹೇಳ್ಬೋದು ನಾನು. ಯಾಕಂದರೆ ನೈಟಲ್ಲಿ ಕ್ರೂಸಲ್ಲಿ ಡಿನ್ನರ್ಗೆ ನಾವು ಯಾವತ್ತೂ ಹೋಗಿಲ್ಲ. ಬಟ್ ಸಖತ್ ಮಜವಾಗಿದೆ. ರಾತ್ರಿ ಪ್ಲೆಸೆಂಟ್ ಆಗಿದೆ. ಸುತ್ತೂರ ಲೈಟ್ ನೋಡಿಕೊಂಡು, ಬೋಟ್ಗೂ ಲೈಟ್ ಹಾಕ್ಬಿಟ್ಟಿದ್ದಾರೆ, ಸುತ್ತೂ ಫುಲ್ಲು ಲೈಟು. ಆ್ಯಂಡ್ ನಾವು ಬಂದಿರೋದು ದೀಪಾವಳಿ ಸೀಸನ್ನು, ಫುಲ್ಲು ಎಲ್ಲ ಕಡೆ ಲೈಟ್ಸು. ಸೊ ಲೈಟ್ಸನ್ನ ನೋಡಿಕೊಂಡು, ಆ ನೀರನ್ನು ನೋಡಿಕೊಂಡು ನೈಟಲ್ಲಿ ಡಿನ್ನರು ಇಸ್ ರಿಯಲಿ ನೈಸ್. ತಣ್ಣಗೆ ಗಾಳಿ ಬೇರೆ ಬೀಸ್ತಾರೆ, ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಗಾಳಿ. ನಾನು ಕೂದಲು ನೋಡಿ ಗಂಟಾಕ್ಬಿಟ್ಟಿದ್ದೀನಿ. ಬಟ್ ಸೂಪರ್ ಆಗಿದೆ, ದೊಡ್ಡದಾಗಿದೆ ಬೋಟು, ಸಾಕಷ್ಟು ಉದ್ದ ಇದೆ. ಆ್ಯಂಡ್ 2 ಫ್ಲೋರು. 2 ಫ್ಲೋರ್. ಆ್ಯಕ್ಚುಲಿ ಕೆಳಗಡೆ ಮತ್ತೆ ಕೆಳಗೆ ಹೋಗೋಕ್ಕೂ ಇನ್ನೂ ಜಾಗ ಇತ್ತು ರೀ, ಮೆಟ್ಲು. ಇದು ಯಾವುದೋ ಒಂದು ಬೋಟ್ ಬರ್ತದೆ. ನಂತರ ಅಬ್ರಲ್ಲೇ ನಾವು ಅಬ್ರಕಡಬ್ರ ಅಂದ್ರಲ್ಲ ಅವರು. ಅಬ್ರಕಡಬ್ರ ನೋಡಿ, ಮಾಯ ಆಯಿತು ನೋಡಿ. ಅಬ್ರ ಹುಷಾರು, ನೀರು ಆ ಕಡೆ ಕ್ಯಾಮ್ರಾ ಮಾಯ ಆಗ್ಬಿಟ್ಟು ಅಷ್ಟೇ. ಓಕೆ, ಏನೋ ಹೇಳ್ತಾ ಇದ್ನಲ್ಲ, ಅದೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಕೆಳಗೆ ಹೋಗೋಕ್ಕೆ ಮೆಟ್ಲಿತ್ತು. ಹೌದು, ಆ್ಯಕ್ಚುಲಿ ಅದೇನೋ ಗೊತ್ತಿಲ್ಲ ನನಗೆ. ಬಹುಶಃ ಅವರೆಲ್ಲ ಮಲ್ಕೊಳ್ಳೋಕ್ಕೆ ಕೆಲಸಗಾರರು. ಹೌದಾ? ಆ್ಯಕ್ಚುಲಿ ನೋಡಿ, ಇಲ್ಲೊಬ್ಬರು ಫೋಟೋಗ್ರಾಫರ್ ಅವರು. ನಾವು ಬಂದ ತಕ್ಷಣ ನಾವು 3 ಜನದ ಫೋಟೋ ತೆಗೆದ್ರು. ನಂದು ಸೋಲೋ ಫೋಟೋ ತೆಗೆದ್ರು, ಅಪ್ಪ ಮಗನ ಫೋಟೋ ತೆಗೆದ್ರು, ಕಪಲ್ ಫೋಟೋ ನಂದು ಅವ್ರದ್ದು ತೆಗೆದ್ರು.
ಆಮೇಲೆ ಫೋಟೋಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ, ಕೇಳಿ ನೋಡಬೇಕು. ಚೆನ್ನಾಗಿ ಬಂದಿದ್ದರೆ ಓಕೆ, ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ, ಸ್ವಲ್ಪ ಜಾಸ್ತಿ ಹೇಳಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಮೆಮೊರಿಗೆ ಅಂದರೆ ತೊಗೊಳಂಗಿದ್ರೆ ಯೋಚನೆ ಮಾಡ್ಬೋದು. ಎನಿವೇಸ್ ಮೆಮೊರಿಗೆ ನಂಗೆ ವೀಡಿಯೋಸೇ ಇರುತ್ತೆ ಆ್ಯಂಡ್ ನೀವು ನಮ್ಮ ಮೆಮೊರಿಗಳನ್ನ ನೋಡ್ತಾ ಇರ್ತೀರ, ಅದೇ ಖುಷಿ ನನಗೆ. ಆ್ಯಕ್ಚುಲಿ ಎಮಿರೇಟ್ಸಲ್ಲಿ ನಾವು ಇವತ್ತು ಬರ್ತಾ ಇದ್ದಾಗ ನಮಗೆ ಫೋಟೋ ತೆಗೆದು ಕೊಟ್ಟೇ ಬಿಟ್ಟು ಫ್ರೀಯಾಗಿ. ಓ ಎಸ್, ನಾನು ನಿಮಗೆ ಆ ಫೋಟೋನೇ ತೋರಿಸ್ಲಿಲ್ಲ, ಜ್ಞಾಪಿಸಿ ಆಯಿತಾ. ಎಮಿರೇಟ್ಸಲ್ಲಿ ನಮಗೊಂದು ಫೋಟೋ ಕ್ಲಿಕ್ ಮಾಡಿ ಆ್ಯಕ್ಚುಲಿ ಆ ಥರ ಕಾಂಪ್ಲಿಮೆಂಟ್ರಿ ತುಂಬ ಚೆನ್ನಾಗಿ ಕೊಟ್ಟರು ಎಮಿರೇಟ್ಸಲ್ಲಿ. ಫೋಟೋ ಕೊಟ್ರ, ಆಮೇಲೆ ಇವನಿಗೆ ಆಲಾಪ್ಗೆ ಅಂತ ಒಂದೇನೋ ಪೌಚ್ ಬ್ಯಾಗು, ಮತ್ತು ಒಂದು ಕಲರಿಂಗ್ ಬುಕ್ಕು, ಮತ್ತು ಒಂದು ಸಣ್ಣ ಸಣ್ಣ ಕಲರ್ಸು ಇದೆಲ್ಲ ಕೊಟ್ಟರು ಮಕ್ಕಳಿಗೆ ಅಂತ. ಅವ್ರಿಗೆ ಖುಷಿ ಆಗುತ್ತಲ್ಲ, ಮಕ್ಳಿಗೆ ಆ ಥರದ್ದೇನೋ ಕೊಟ್ಬಿಟ್ರೆ ಖುಷಿ ಆಗಿಬಿಡುತ್ತೆ. ಆ್ಯಂಡ್ ಕಿಡ್ಸ್ ಮೀಲೇ ಸೆಪ್ರೇಟು, ದೊಡ್ಡವ್ರಿಗೆ ಮೀಲ್ ಸೆಪ್ರೇಟು, ಈ ಥರ ಎಲ್ಲ ಮಾಡಿದ್ರು. ಆಫ್ಕೋರ್ಸ್ ಎಲ್ಲ ಕಾಂಪ್ಲಿಮೆಂಟ್ರಿ, ನಾವೇನು ಮುಂಚೆ ಏನು ಬುಕ್ ಮಾಡಿರಲಿಲ್ಲ, ಇಟ್ ವಾಸ್ ಕಾಂಪ್ಲಿಮೆಂಟ್ರಿ ವಿಚ್ ಇಸ್ ಗುಡ್. ಸಕ್ಕದಾಗೂ ಇತ್ತು, ಬೇರೆ ಸೂಪರಾಗಿತ್ತು ಬ್ರೇಕ್ಫಾಸ್ಟು. ಸೊ ಎಮಿರೇಟ್ಸ್ ಜರ್ನಿ ತುಂಬ ಚೆನ್ನಾಗಿತ್ತು. ಬಟ್ ಒಂದು ನೋಡಿದ್ದೀನಿ ನಾನಿಲ್ಲಿ, ಸೊಳ್ಳೆ ಇಲ್ಲಪ್ಪ, ಇಷ್ಟೆಲ್ಲ ಇದ್ರು. ಹೌದು, ಆಮೇಲೆ ನಂಗೆ ಹಲ್ಲಿ ಕಾಣಿಸ್ಲಿಲ್ಲ. ನನಗೆ ಆ್ಯಕ್ಚುಲಿ ನಾನು ನಿಮ್ಗೆ ಅಲ್ಸೀಫ್ ಅಂತ ಹೇಳಿದ್ನಲ್ಲ, ಅಲ್ಸೀಫಲ್ಲಿ ಲಿಟ್ರಲಿ ವಾಶ್ರೂಮ್ ಕೂಡ ಒಂಥರ ಹಳೆಯ ಥರ ಮಾಡಿದ್ದಾರೆ. ಒಳಗಡೆ ಹೋದರೆ ಫ್ಲಶ್ ನಾವು ಹಿಂಗೆ ಟ್ರೈನ್ ಎಮರ್ಜೆನ್ಸಿದು ಹಿಂಗೆ ಎಳಿತೀವಿ ಗೊತ್ತಾ, ಆ ಥರ ಚೈನಿಂಗ್ ಹಾಕ್ಬಿಟ್ಟು ಎಳಿಬೇಕು ಫ್ಲಶ್ ಮಾಡೋದಕ್ಕೆ. ಸೊ ನಂಗೆ ಹಳೆ ಥರ ಇದ್ದರೆ ನೋಡಿ ಭಯ ಆಗ್ತಾಯಿತ್ತು. ಬಿಸಿಲು ಬೇರೆ ಇರುತ್ತಲ್ವ ಇಲ್ಲಿ, ಸೊ ಹಲ್ಲಿ ಇರುತ್ತೆ ಅಂತ. ಸಾಮಾನ್ಯವಾಗಿ ಸಮ್ಮರ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಹಲ್ಲಿ. ಸೊ ಹಲ್ಲಿ ಇರುತ್ತೆ ಅಂತ ಹೆದರಿಕೆ ಹೋದೆ. ಹಲ್ಲಿನೂ ಇಲ್ಲ, ಸೊಳ್ಳೆನೂ ಇಲ್ಲ. ಸೊಳ್ಳೆ ಇಲ್ಲ, ಅದಕ್ಕೆ ಹಲ್ಲಿ ಇಲ್ವೇ ನಾವು, ಯಾಕಂದ್ರೆ ಅದು ಕೂಟ ಬೇಕಲ್ಲ. ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಹೊತ್ತರಲ್ಲೇ ಊಟ ಸ್ಟಾರ್ಟ್ ಆಯಿತು. ವೆಜಿಟೇರಿಯನ್ಗೆ ಒಂದೇ ಒಂದು ಸ್ಟಾರ್ಟರ್ ಇತ್ತು, ವಿಚ್ ಇಸ್ ಫ್ರೆಂಚ್ ಫ್ರೈಸು. ನಾನ್ ವೆಜಿಟೇರಿಯನ್ಸ್ಗೆ ಫ್ರೆಂಚ್ ಫ್ರೈಸ್ ಜೊತೆಗೆ ಇನ್ನೆರಡು ಸ್ಟಾರ್ಟರ್ ಇತ್ತು. ಆ್ಯಂಡ್ ನನ್ನ ಪ್ರಕಾರ ನಾನ್ ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ಸ್ಗಿಂತ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇತ್ತು ಅನಿಸ್ತು. ಯಾಕಂದರೆ ವೆಜಿಟೇರಿಯನ್ಸ್ ಬರೀ ವೆಜ್ ತಿನ್ನಬೇಕು, ನಾನ್ ವೆಜಿಟೇರಿಯನ್ಸು ವೆಜ್ಜು ತಿನ್ಬೋದು, ನಾನ್ ವೆಜ್ಜು ತಿನ್ನಬಹುದು. ನಾನು ಸಾಕಷ್ಟು ಸ್ಯಾಲಡ್ಸ್ ಹಾಕ್ಕೊಂಡೆ ನೋಡಿ. ಸ್ಯಾಲೆಡ್ಗಳಲ್ಲಿ ತುಂಬ ಆಪ್ಷನ್ಸ್ ಇತ್ತು, ಎಲ್ಲನೂ ರಾ ವೆಜಿಟೇಬಲ್ ಸ್ಯಾಲಡೇ ಇದ್ದಿದ್ದು. ಇಲ್ಲಿ ನಿಮಗೆ ಕಾಣಿಸ್ತಿರೋದೀಗ ರೈಸು, ದಾಲು, ಒಂದು ವೆಜ್ ಕರ್ರಿ, ಮತ್ತು ಒಂದು ಡ್ರೈ ಕರಿ ಏನೋ ಇತ್ತು, ಆ್ಯಂಡ್ ನೂಡಲ್ಸು, ಆ್ಯಂಡ್ ಆ ಕಡೆ ನಾನ್ ವೆಜಿಟೇರಿಯನ್ನು. ಸ್ಯಾಲೆಡ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ ನಾನು. ನೋಡಿ ಇಲ್ಲಿ ರಾ ವೆಜಿಟೇಬಲ್ಸ್ ಇತ್ತು, ಪ್ಲಸ್ ಸ್ವೀಟ್ ಒಂದೇನೋ ಇತ್ತಪ್ಪ, ನಾನು ಸ್ವೀಟ್ ಟ್ರೈ ಮಾಡಲಿಲ್ಲ. ಆ್ಯಂಡ್ ಹಮಸ್ ಇತ್ತು, ಪೀಟಾ ಬ್ರೆಡ್ ಇತ್ತು. ಪೀಟಾ ಬ್ರೆಡ್ ಒಳಗೆ ನೀವು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಆ ಎಲ್ಲ ತರಕಾರಿ ಇತ್ತು. ಒಂದು ಚನ್ನಾ ಸ್ಯಾಲೆಡ್ ಇತ್ತು, ಕೋಲ್ಸ್ಲಾ ಇತ್ತು. ಸೊ ಓವರ್ ಆಲ್ ಸ್ಯಾಲೆಡ್ ಪರವಾಗಿಲ್ಲ, ಸಫಿಷಿಯೆಂಟಾಗಿ ಇತ್ತು ಅಂತ ನನಗನ್ನಿಸ್ತು. ಆಲಾಪು ಕಂಪ್ಲೀಟಾಗಿ ಜೆಟ್ಲಾಗಲ್ಲೇ ಇದ್ದ, ಸೊ ಅವ್ನು ಆಲ್ಮೋಸ್ಟ್ ಮಲ್ಗೆ ಇದ್ದ. ಮಧ್ಯ ಮಾತ್ರ ಸ್ವಲ್ಪ ಎದ್ದು ಒಂಚೂರು ಊಟ ಮಾಡ್ತಿದ್ದ. ಬಟ್ ನಾನು ಪ್ರಶಾಂತು ನಮ್ಮಿಬ್ರಿಗೂ ಅಂಥ ಹಸುವೆ ಇಲ್ಲದೆ ಇದ್ದಿದ್ದ ಕಾರಣ, ಬಟ್ ನಿಮಗೆ ವೀಡಿಯೋನಲ್ಲಿ ಎಲ್ಲ ಕವರ್ ಮಾಡಬೇಕು ಅಂತ ಸ್ವಲ್ಪ ಎಲ್ಲ ಟೇಸ್ಟಿಗೆ ಹಾಕ್ಕೊಂಡು ಬಂದೆ. ರಾಯ್ತ ಕೂಡ ಇತ್ತು. ರಾಯ್ತ ವಾಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ರಾಯ್ತ. ಆ್ಯಂಡ್ ಏನು ಗೊತ್ತಾ, ಬೇಕಂದರೆ ನಾವು ಮತ್ತೆ ಬಂದು ಹಾಕ್ಕೊಳ್ಳೋಣ ಅನ್ನೋ ಥಾಟು ನಮಗೆ ಬಂದಿತ್ತು, ಬಟ್ ನಾವು ಬರಲಿಲ್ಲ. ಬಟ್ ಆ ಥಾಟು ನೀವು ತೊಗೊಳೋದಿತ್ತು ಅಂದರೆ ನನ್ನ ಒಂದು ಏನೋ ಒಪಿನಿಯನ್ ಏನಂತ ಹೇಳಿದ್ರೆ, ಆ ತಪ್ಪು ಮಾಡಬೇಡಿ ಅಂತ. ಯಾಕಂದರೆ ಫಸ್ಟೇ ಎಲ್ಲನೂ ಹಾಕ್ಕೊಂಡು ಬಂದುಬಿಡಿ. ಬಿಕಾಸ್ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸುತ್ತೆ. ಎಲ್ರಿಗೂ ಸಫಿಷಿಯೆಂಟಾಗಿ ಸಿಕ್ಕಲಿಲ್ಲ ಅನ್ನೋದು ನನ್ನ ಅನುಭವ. ಸೊ ಹೇಗಿತ್ತು ಅಂತ ನಿಮಗೆ ಇವಾಗ ಒಂದೊಂದೇ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಹಮಸ್ಸು, ಪೀಟಾ ಬ್ರೆಡ್ ಸಖತ್ ಸಾಫ್ಟ್ ಆಗಿತ್ತು. ಸ್ಯಾಲೆಡ್ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ, ಚೆನ್ನಾಗೇ ಇತ್ತು. ಬಟ್ ಮ್ಯಾಕರೋನಿ ವಾಸ್ ಲೈಕ್ ಓಕೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ಜೀರಾ ರೈಸು, ದಾಲು ಪರವಾಗಿಲ್ಲ, ಚೆನ್ನಾಗಿತ್ತು. ಜೀರಾ ರೈಸು ಬಾಸ್ಮತಿ ಅಕ್ಕಿನಲ್ಲಿ ಮಾಡಿದ್ರು, ಬಿಡಿಯಾಗಿ ರೈಸ್ ಚೆನ್ನಾಗಾಗಿತ್ತು. ದಾಲ್ ವಾಸ್ ಓಕೆ, ಕಾಂಬಿನೇಷನಲ್ಲಿ ಹೆಂಗೋ ನಡ್ಕೊಂಡು ಹೋಗ್ಬಿಡ್ತು. ಆ್ಯಂಡ್ ನೂಡಲ್ಸ್ ಇತ್ತು, ನೂಡಲ್ಸ್ ಚೆನ್ನಾಗಿತ್ತು. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೂ ಟೇಸ್ಟು ಚೆನ್ನಾಗಿತ್ತು ನೂಡಲ್ಸ್ದು. ಆ್ಯಂಡ್ ಇನ್ನೇನು ತಿಂದ್ವಿ ನಾವು, ಫ್ರೆಂಚ್ ಫ್ರೈಸು ಬಿಸಿ ಇರಲಿಲ್ಲ. ಫಸ್ಟೇ ಬಿಸಿ ಇದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ಸಾಗಿ ಆಗಿಬಿಟ್ಟಿತ್ತು. ಆ್ಯಂಡ್ ವೆಜಿಟೇಬಲ್ ಕುರ್ಮಾನೋ ಕರಿನೋ ಅದೇನಿತ್ತಲ್ಲ, ಅದೇನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ತುಂಬ ಚೆನ್ನಾಗಿರಲಿಲ್ಲ. ಡಿನ್ನರ್ ನಡೀತಿದ್ದ ಹಾಗೇ ತನೂರ ಡಾನ್ಸ್ ಶೋ ಸ್ಟಾರ್ಟ್ ಆಗೋಗಿತ್ತು. ಸೊ ಅವರು ನಾವು ಎಂಟ್ರ್ ಆಗ್ತಿದ್ದಾಗೇ ನೋಡಿದ್ದೆ, ನಾನು ಡ್ರೆಸ್ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ರು. ಸೊ ಐ ಥಾಟ್ ಸೊ ಮೇ ಬಿ ಡಾನ್ಸ್ಗೆ ಅಂತಾನೆ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ಡಾನ್ಸ್ ಒಂಥರ ನಮಗೆ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ. ಸೊ ಚೆನ್ನಾಗಿತ್ತು. ಆ್ಯಂಡ್ ನೈಟಲ್ಲಿ ನಾವು ಡಿನ್ನರ್ಗೆ ಹೋಗಿರ್ತೀವಿ ಅಲ್ವಾ, ಅಲ್ಲಿ ಆ ಡ್ರೆಸ್ಸಲ್ಲೇ ಕಾಸ್ಟ್ಯೂಮ್ಸ್ಗೆ ಒಂದು ಸ್ವಲ್ಪ ಲೈಟ್ಸ್ ಎಲ್ಲ ಹಾಕ್ಕೊಂಡು ಡಾನ್ಸ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಅಂದರೆ ಕಣ್ಣಿಗೆ ಒಂಥರ ಹಬ್ಬ ಅಂತ ಏನು ಹೇಳ್ತೀವಿ, ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಅದು ಬಿಟ್ಟು ನೋಡಿ ಈ ಥರ ದೊಡ್ಡ ಪಪ್ಪೆಟ್ಸು, ಒಂದು 2 ಪಪ್ಪೆಟ್ ಏನೋ ಇತ್ತು ಅನಿಸುತ್ತೆ, ಡಿಫ್ರೆಂಟ್ ಹಾಕ್ಕೊಂಡು. ಸೊ ಇಟ್ ವಾಸ್ ಲೈಕ್ ನೈಸ್. ಶೋಸು ಅಥವಾ ಪ್ರೋಗ್ರಾಮ್ಸ್ ಏನಿತ್ತು ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಊಟ ಆಯಿತು, ಡ್ಯಾನ್ಸ್ ಆಯಿತು. ಸೊ ಬಹುಶಃ ದೌ ಕ್ರೂಸ್ ಡಿನ್ನರ್ ಇಷ್ಟೇ ಅಂತ ಅನಿಸುತ್ತೆ. ನನ್ನ ಪ್ರಕಾರ
ಡವ್ ಕ್ರೂಸ್ ಡಿನ್ನರ್ ಅಂತ ಹೇಳೋದಕ್ಕಿಂತ ಡವ್ ಕ್ರೂಸಲ್ಲಿ ರಾತ್ರಿ ಬಂದು ಕೂತ್ಕೊಂಡು ವ್ಯೂ ನೋಡಿಕೊಂಡು ಅಫ್ಕೋರ್ಸ್ ಪ್ರೋಗ್ರಾಮ್ ತುಂಬ ಕಷ್ಟಪಟ್ಟು ಮಾಡಿದ್ರು ಅವರು, ಚೆನ್ನಾಗಿ ಮಾಡಿದ್ರು. ಸೊ ಆ ಪ್ರೋಗ್ರಾಮ್ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ರೆ ವಾಸಿ ಅನಿಸುತ್ತೆ. ಊಟದ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದು ನನಗೇನೋ ಅಂದರೆ ತುಂಬ ಏನೇನೋ ಇದ್ದುಬಿಡುತ್ತೆ ಡಿನ್ನರಲ್ಲಿ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಡಿನ್ನರು ಅಂತ ಇರುತ್ತೆ, ಒಂದಷ್ಟು ಐಟಮ್ಸ್ ಇರುತ್ತೆ. ನಾನ್ ವೆಜ್ ಹೇಗಿತ್ತು ನನಗೆ ಗೊತ್ತಿಲ್ಲ. ವೆಜ್ಜಲ್ಲಿ ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ತೀರಾನೇ ಚೆನ್ನಾಗಿರಲಿಲ್ಲ. ಆ್ಯಂಡ್ ಆಲ್ಸೋ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸಿಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದ್ದಾಗ ಅನ್ನಿಸ್ತಿತ್ತು ನನಗೆ. ಈಗ ಸುಮಾರು ಜನ ಖಾಲಿಯಾಗಿದೆ ನಮಗೆ ಬೇಕು ಅಂತಂದರು. ಸೊ ಫಸ್ಟ್ ಬಂದವರು ಜಾಸ್ತಿ ಹಾಕೋಬಹುದು, ಲೇಟಾಗಿ ಬಂದರೆ ಅವ್ರಿಗೆ ಲಾಸ್ ಆಗುತ್ತೆ ಆ ಥರ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ಥರ ಬೇಸಿಸು, ಇನ್ಕ್ಲೂಡಿಂಗ್ ಸೀಟ್ಸ್. ಜಾಗಗಳು ಅಷ್ಟೇ, ಯಾರು ಮೊದಲು ಬರ್ತಾರೋ ಅವರು ನೋಡಿ ಈ ಥರ ನಮ್ಮ ಥರ ಕಾರ್ನರ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮಧ್ಯದಲ್ಲಿ ಕೂತ್ಕೋಬೇಕಾಗುತ್ತೆ. ಕಾರ್ನರ್ ಬೇಕು ಅನ್ನೋರು ಸ್ವಲ್ಪ ಬೇಗ ಬಂದು ಸೀಟನ್ನು ರಿಸರ್ವ್ ಮಾಡ್ಕೊಂಡು ಕೂತ್ಕೋಬೇಕು. ಇದಿಷ್ಟು ಡವ್ ಕ್ರೂಸ್ ಡಿನ್ನರ್ ಬಗ್ಗೆ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು. ಅನುಭವ ತೊಗೊಳ್ಬೇಕು ಒಂದ್ಸಲ ಬಂದಾಗ, ದುಬೈಗೆ ಬಂದಾಗ ಡವ್ ಕ್ರೂಸ್ ಡಿನ್ನರ್ ನಮ್ಮ ಲಿಸ್ಟಲ್ಲಿ ಚೆಕ್ ಆಗಬೇಕು. ಬಿಕಾಸ್ ಅಂಥ ಎಕ್ಸ್ಪೆನ್ಸಿವ್ ಏನಲ್ಲ. 45 AEDಗೆ ಖಂಡಿತವಾಗ್ಲೂ ಇಲ್ಲಿ ಬಂದು 2 hours ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಹೊಟ್ಟೆ ತುಂಬ ಅಲ್ಲ ಅಥವಾ ತೃಪ್ತಿಯಾಗಿ ಏನಕ್ಕೆ ಹೋಗಲ್ಲ, ಊಟ ಮಾಡಿಕೊಂಡು ಒಂದು ಈವ್ನಿಂಗ್ನ ಕಳಿಬಹುದು. ಸೊ ಇದು ಓವರ್ ಆಲ್ ಡವ್ ಕ್ರೂಸ್ ವರ್ಡಿಕ್ಟ್, ನಂದು ಡವ್ ಕ್ರೂಸ್ ಡಿನ್ನರ್ನ ವರ್ಡಿಕ್ಟ್ ಆಯಿತಾ. ನಿಮಗೆ ಗೊತ್ತಿರೋ ಹಾಗೆ ನಾವು RUSTAR ಬ್ಲೂ ಸ್ಟಾರ್ ಕ್ರೂಸ್ನ ಬುಕ್ ಮಾಡಿದ್ದು. ಸೊ 45 AED ಪರ್ ಪರ್ಸನ್ ಅಂತಲೂ ಗೊತ್ತು ನಿಮಗೆ. ಇಲ್ಲಿ ನಿಮಗೆ ಆನ್ ದ ಸ್ಪಾಟ್ ಬಂದು ಮೆಹಂದಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋಲ್ಲ ಆಯಿತಾ. ಮೆಹಂದಿ ಬಂದು 10 ದಿರಾಮ್ ಅಂತಾರೆ. ಸೊ ಬೇಕಂದರೆ ಹಾಕಿಸ್ಕೋಬೋದು. ಆ್ಯಂಡ್ ಆಲ್ಸೋ ಫೋಟೋಸ್ ನಾನು ಹೇಳಿದ್ನಲ್ಲ, ಬಂದ ತಕ್ಷಣ ಫೋಟೋಸ್ ಕ್ಲಿಕ್ ಮಾಡೋದು ಅಂತ. ಅವರು ಆಮೇಲೆ ಫೋಟೋಸ್ನ ಫ್ರೇಮ್ ಹಾಕಿ ತೊಗೊಂಬಂದ್ಬಿಟ್ಟಿದ್ರು. ನೋಡಿದ್ರೆ ಒಂದು ಫೋಟೋಗೆ 25 ದಿರಾಮ್ ಅಂದರು. ನಮ್ಮದು 4 ಫೋಟೋ ತೆಗೆದಿದ್ರು. ಕಡೆಗೆ 4 ಫೋಟೋಗೆ 50 ಕೊಡಿ ಅಂದರು. ತೊಗೊಳ್ಳಿಲ್ಲ, ಬಿಕಾಸ್ 4 ಫೋಟೋಗೆ 50 ನನಗೆ ಜಾಸ್ತಿನೇ ಅನ್ನಿಸ್ತು. ಸೊ ತೊಗೊಳ್ಳಿಲ್ಲ. ನಿಮಗೆ ಬೇಕು ಅಂದರೆ ನೀವು ಇನ್ನೂ ನೆಗೋಷಿಯೇಟ್ ಮಾಡಿ ತೊಗೋಬಹುದು ಆಯಿತಾ. ಫೋಟೋಸ್ ಏನೋ ಚೆನ್ನಾಗಿ ಬಂದಿತ್ತು, ಬಟ್ ನಂಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಸುಮ್ಮನೆ ಬಿಟ್ಟೆ. ಯಾಕಂದರೆ ನಾವೇ ಎಷ್ಟೊಂದು ಫೋಟೋಸ್ ತೆಕ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಇವಾಗ ಅದನ್ನೇ ಮಾಡ್ತಾರಲ್ವ. ಅಷ್ಟೇ. ಡಾನ್ಸ್ ಇತ್ತು, ಇನ್ನೇನಿರಲಿಲ್ಲ. ಊಟದಲ್ಲಿ ಏನೇನಿತ್ತು ಅಂತ ನೀವೇ ನೋಡಿದ್ರಿ. ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲದೆ ಇದ್ದಿದ್ದರಿಂದ, ಎಸ್ಪೆಷಲಿ ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡುವಾಗ ಒಂಚೂರು ನಿದ್ದೆ ಮಾಡಲಿಲ್ಲ ಅಲ್ಲಪ್ಪು. ಇಲ್ಲಿ ನೋಡಿ, ಇಲ್ಲಿ ಊಟನೂ ಮಾಡಿದೆ, ನಿದ್ದೆ ಮಾಡ್ಬಿಟ್ಟ. ಬಿಕಾಸ್ ಇದು ರಾತ್ರಿ ಲೇಟ್ ಆಯ್ತಲ್ವ, 9 to 11. ಆ್ಯಂಡ್ ಇಂಡಿಯಾ ಟೈಮ್ಗೆ ಜೆಟ್ ಲ್ಯಾಗೂ ಇರುತ್ತೆ. ಇಂಡಿಯಾನಲ್ಲಿ ಅಂದರೆ ನಾವಿನ್ನೂ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನಮಗೂ ಕಣ್ಣಿಂಗೆ ಎಳ್ಕೊಂಡು ಹೋಗ್ತಾ ಇದೆ. ಇವನು ಎಮಿರೇಟ್ಸಲ್ಲಿ ಸ್ಕ್ರೀನ್ ಇತ್ತು ಅಂತ ಸಿನಿಮಾ ನೋಡಿಕೊಂಡು ಗೇಮ್ ಆಡಿಕೊಂಡು ಮಲಗಲೇ ಇಲ್ಲ. ಸೊ ಇಲ್ಲಿ ಫ್ಲ್ಯಾಟ್ ಆಗಿದ್ದಾರೆ ರಾಯರು. ಎನಿವೇಸ್, ನೋಡಿದ್ರಿ ಅಲ್ವಾ ಡವ್ ಕ್ರೂಸ್ ಡಿನ್ನರ್ದು ಕಂಪ್ಲೀಟ್ ವಿಡಿಯೋ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮಗೆ ದುಬೈಯಲ್ಲಿ ಫ್ರೀಯಾಗಿ ಯಾವ್ಯಾವ ಜಾಗಕ್ಕೆ ಹೋಗ್ಬೋದು, ಆ್ಯಂಡ್ ಯಾವ್ಯಾವ ಜಾಗದಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ನೀವು ಏನೇನು ಮಾಡಬಹುದು, ಆ್ಯಂಡ್ ಯಾವ್ದು ಮ್ಯಾಂಡೇಟ್ರಿಯಾಗಿ ಸ್ವಲ್ಪ ಜಾಸ್ತಿ ಆದರೂ ಮಾಡಲೇಬೇಕು ಅನ್ನೋಂಥ ಎಕ್ಸ್ಪೀರಿಯನ್ಸಸ್ಸು, ಈ ಥರದನ್ನೆಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ಓವರ್ ಆಲ್ ಬಡ್ಜೆಟಲ್ಲಿ ದುಬೈನ ಹೇಗೆ ನೋಡ್ಬೋದು, ಇದು ನಮ್ಮ ಅಜೆಂಡಾ. ಓಕೆನಾ. ಆ್ಯಂಡ್ ನೀವೇ ಮನೇಲಿ ಕೂತ್ಕೊಂಡು ಹೇಗೆ ಪ್ಲ್ಯಾನ್ ಮಾಡಬಹುದು ಇದು. ಸೊ ನಾನು ಎಲ್ಲ ದುಬೈ ವೀಡಿಯೋಸ್ನ ನೋಡಿ ನಿಮಗೆ ನೀಟಾಗಿ ಒಂದು ಐಡಿಯಾ ಸಿಗುತ್ತೆ. ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ದುಬೈ ಟ್ರಿಪ್ ಹಾಕೋಬೋದು. ಸರಿ, ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಇವಾಗ ಸೈನ್ ಆಫ್ ಹೇಳೋ ಟೈಮ್ ಬಂತು. ನನಗೊಂದು ನಿದ್ದೆ ಬರ್ತಿದೆ. ಈ ಕ್ರೂಸ್ ಮುಗಿದ ಮೇಲೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ರೂಮಿಗೆ ಹೋಗ್ತೀವಿ. ಓಕೆ, ನಾಳೆ ಬೆಳಗ್ಗೆ ಎಲ್ಲೆಲ್ಲಿ ಹೋಗ್ತೀವಿ ಏನು ನೀವು ನೋಡ್ತಾ ಇರ್ತೀವಿ. ಸರಿ, ಹಾಗಿದ್ದೆ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್, ಗುಡ್ ನೈಟ್.